ನಾವಿವತ್ತು ಬಂದಿರೋದು ಮಂದಲಗಿರಿ ಪರ್ವತ ನೋಡೋದಕ್ಕೆ. ಫಸ್ಟಿಂದ ಹೇಳ ನೋಡಿ ಫ್ರೆಂಡ್ಸ್, ಇದು ಬೆಂಗಳೂರಿಂದ ಬರೋ ಹೈವೇ. ಇದು ಹೈವೇ ಇಂದ ಒಳಗಡೆ ಬಂದ್ರೆ ಚಿಕ್ಕ ರೋಡ್ ಇದೆ, ಅಲ್ಲಿಂದ ಸುಮಾರು 4 ಕಿಲೋಮೀಟರ್ ಆಗುತ್ತೆ. ನಿಯರೆಸ್ಟ್ ಇರೋದ್ರಿಂದ, ಹತ್ತಿರ ಇರೋದ್ರಿಂದ ನಾವು ಬೆಂಗಳೂರಿಂದ ಬೇಗ ಬಂದ್ಬೋದು. ಬೆಳಗ್ಗೆನೆ ಎದ್ದು ಬಿಟ್ರೆ 5 ಗಂಟೆಗೆ ಬಿಟ್ರೆ 6 ಗಂಟೆಗೆಲ್ಲ ಇಲ್ಲಿ ಇರ್ತೀವಿ. ನಾವು ಬೆಳಗ್ಗೆನೆ ಎದ್ದು ಬಂದ್ರೆ ಸುತ್ತಮುತ್ತ ವಾತಾವರಣ ಎಲ್ಲ ಸಖತ್ತಾಗಿ ತಿಳ್ಕೊಬಹುದು, ನೋಡ್ಬೋದು. ಇಲ್ಲಿ ಏನೇನ್ ಸಿಗುತ್ತೆ, ಏನೇನ್ ನೋಡ್ಬೋದು. ಮತ್ತೆ ಮಂದಾರಗಿರಿ ಪರ್ವತದ ಮೇಲೋದ್ರೆ ಎಲ್ಲರೂ ಸೂಪರ್ ವ್ಯೂಸ್ ನ ನೋಡ್ಬೋದು. ಬೆಳಗ್ಗೆ ಮುಂಜಾನೆ ಬಂದ್ರೆ ಇಲ್ಲಿ ತುಂಬಾ ಸುಂದರವಾಗಿದೆ ನೋಡಿ. ಈ ಸ್ವಚ್ಛಂದದ ನಾಡಿನಲ್ಲಿ ನಮ್ಮ ಹಸಿರು ಪರಿಸರವನ್ನು ಕಾಪಾಡಿ ಎಲ್ಲರೂ ದಯವಿಟ್ಟು ಮಾಲಿನ್ಯವನ್ನು ಮಾಡಬೇಡಿ. ಇಲ್ಲೆಲ್ಲ ಬಂದು ಎಣ್ಣೆ ಗುಂಡು ತುಂಡು ಅಂತ ತಿನ್ಕೊಂಡು ಬರಕ್ ಹೋಗ್ಬೇಡಿ. ದಯವಿಟ್ಟು ಬಂದ್ರೆ ಸಖತ್ ದೂರದಲ್ಲಿ ಮಾಡಿ, ಎಂಜಾಯ್ಮೆಂಟ್ ಮಾಡಿ. ಈ ವ್ಯೂಸ್ ನ ನೋಡೋದಕ್ಕೆ ಮುಂಜಾನೆ ಬನ್ನಿ, ಬೆಳಗ್ಗೆನೆ ಬನ್ನಿ. ದಯವಿಟ್ಟು ಆದಷ್ಟು ಬೇಗ ಬನ್ನಿ. ಬಿಸಿಲು ಇದ್ದಾಗ ಬರಕ್ ಹೋಗ್ಬೇಡಿ. ಯಾಕೆಂದ್ರೆ ಈ ವಾತಾವರಣನೇ ಹಂಗಿದೆ. ಫುಲ್ ಬಂಡೆ ಕಲ್ಲಲ್ಲಿ ಬಂಡೆ ಮಕ್ಕಳ ಮುಂತರ ಜಗಿಸ್ತಾ ಇದೆ, ನಲಿಸ್ತಾ ಇದೆ. ಎಲ್ಲರೂ ಖುಷಿಯಾಗಿ ಬೆಳಗ್ಗೆನೆ ಮುಂಜಾನೆ ಎದ್ದು ಬನ್ನಿ. ಈ ವ್ಯೂಸ್ ನ ನೋಡೋದಕ್ಕೆ ಸೂಪರ್ ಆಗಿರುತ್ತೆ. ಎಲ್ಲರೂ ಎದ್ದು ಬಂದ್ರೆ ನಮ್ ತರ ಫ್ರೆಂಡ್ಸ್ಗಳು ನೋಡಿ, ಫ್ರೆಂಡ್ಸ್ಗಳು ಜೊತೆಗೆ ಬಂದಿದೀವಿ. ಒಬ್ಬ ಮೊಬೈಲ್ ಇಟ್ಕೊಂಡ್ ಕೂತಾನೆ, ಇನ್ನೊಬ್ಬ ಮೊಬೈಲ್ ಇಟ್ಕೊಂಡ್ ಕೂತಾನೆ. ನಾವೇನ್ ಮಾಡೋದು, ಸುಮ್ನೆ ನಮ್ಮ ಪಾಡಿಗೆ ನಾವು ಪರ್ವತದ ಬಗ್ಗೆ ಮಾತಾಡ್ಕೊಂಡು ಎಂಜಾಯ್ಮೆಂಟ್ ಮಾಡ್ಬೇಕು ಅಷ್ಟೇ. ಯಾರೇ ಬರ್ಲಿ ಈ ತರ ಕುತ್ಕೋಬಿಡಿ, ಫುಲ್ ಚಿಲ್ಲಾಗಿ ಎಂಜಾಯ್ಮೆಂಟ್ ಮಾಡಿ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ, ಇವಾಗ ಕೆರೆ ಹತ್ರ ಹೋಗೋಣ. ನೋಡಿ ಇದೆ ವ್ಯೂಸ್ ಹೇಗಿದೆ ಅಂತ. ಸಾಕಾಗಿದೆ ಕೆರೆ ಮಾತ್ರ. ಈಜಾಡಕ್ಕೆ, ಸ್ನಾನ ಮಾಡಕ್ಕೆ ಸಾಕಾಗಿದೆ. ನೋಡಿ ಫ್ರೆಂಡ್ಸ್, ಯಾವ ತರ ಇದೆ ವ್ಯೂಸು. ಬೆಂಗಳೂರಿಂದ ಸುಮಾರು 50 ಕಿಲೋಮೀಟರ್ ಅಷ್ಟೇ ಇದೆ ಮಂದಲಗಿರಿ ಹಿಲ್ಸ್, ಅಂದ್ರೆ ಮಂದಾರ ಪರ್ವತ ಅಂತ. ಎಲ್ಲರೂ ಬಂದು ಖುಷಿಯಾಗಿ ಎಂಜಾಯ್ಮೆಂಟ್ ಮಾಡಿ. ಒಳ್ಳೆ ಗೈಡೆನ್ಸ್ ಬೈಕ್ ಬಂದಿದ್ದೇವೆ. ನೋಡಿ ಎಂತ ಬೈಕು, ಮಂದಲಗಿರಿ ಹತ್ರ ಬಂದ್ಬಿಟ್ಟಿದೀವಿ. ಇನ್ನೇನು ಮೇಲ್ ಹತ್ಬೇಕು ಅಷ್ಟೇ. ಮೇಲೆ ಬಂದಿದ್ದೀವಿ. ಎಲ್ಲರೂ ಬೈಕಲ್ಲಿ ಬಂದಿದ್ದಾರೆ, ನಾವು ಬೈಕಲ್ಲೇ ಬಂದಿದ್ದೀವಿ. ಫ್ರೆಂಡ್ಸ್ಗಳೆಲ್ಲ ಮುಂದೆ ಹೋಗ್ತಿದ್ದಾರೆ, ನಾವು ಅವರಿಬ್ಬರು ಫಾಲೋ ಮಾಡ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಇಷ್ಟೊಂದು ಕಾರ್ಗಳು ಮೇಲೆ ಬಂದಿದ್ದೇವೆ. ಸೂಪರ್ ಗೈಡೆನ್ಸ್ ಬೈಕಲ್ಲಿ ಬಂದಿದೆ, ಫಿಗರ್ಗಳು ಬಂದಿದೆ. ನೋಡಿ ಫ್ರೆಂಡ್ಸ್, ಯಾವ ಥರ ಇದೆ ಅಂತ ಮೇಲೆ ಸಾಕಾಗಿದೆ, ನೋಡೋದಕ್ಕೆ ಖುಷಿ ಆಗುತ್ತೆ. ಮಂದಲಗಿರಿ ಪರ್ವತದ ತುದಿಯ ಮೇಲಿದ್ದೀವಿ. ದೇವಸ್ಥಾನಕ್ಕೆ ಬಂದಿದ್ದೀವಿ. ಹೊರಗಡೆ ಟೆಂಪಲ್ ಯಾವ್ದಿದೆ ಅಂತ ನಮಗೆ ದೇವರಾಣೆ ಗೊತ್ತಿಲ್ಲ. ಈಗ ಹೋಗಿ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಬರ್ತೀವಿ. ಆದಷ್ಟು ಬೇಗ ಹೊರಗಡೆ ಬನ್ನಿ. ಇದೇ ನಮ್ಮ ಶ್ರೀ ಭಗವಾನ್ ಶ್ರೀ ಮಂದಾರಗಿರಿ ಪರ್ವತದ ತುದಿಯ ಮೇಲೆ ಬಂದ್ರೆ ಈ ತರ ದರ್ಶನ ಮಾಡ್ಬೋದು. ದೇವರು ಇಲ್ಲ, ಭಗವಾನ್ ಶ್ರೀ ಎಲ್ಲರ ಬನ್ನಿ, ಕಣ್ತುಂಬಿಕೊಳ್ಳಿ, ಆನಂದಿಸಿ. ಮೇಲೆ ಶಿಲ್ಪಕಲೆಗಳನ್ನ ಸಖತ್ತಾಗಿ ಕೆತ್ತಿದ್ದಾರೆ. ಎಲ್ಲರೂ ನೋಡಿ ಯಾವ ತರ ಶಿಲ್ಪಕಲೆ ಕೆತ್ತಿ ಮಾಡಿದ್ದಾರೆ. ಅದು ತುಂಬಾ ಹಳೆಯದು. ನೋಡಾಯ್ತು, ಭಗವಾನ್ ದರ್ಶನ ಆಯ್ತು. ಬನ್ನಿ ಫ್ರೆಂಡ್ಸ್, ಸೆಕೆಂಡ್ ಟೆಂಪಲ್ಗೆ ಒಳಗಡೆ ಹೋಗೋಣ. ಏನಿದೆ ಅಂತ ನೋಡ್ಕೊ ಬರೋಣ. ನೋಡಿ ಫ್ರೆಂಡ್ಸ್, ಇದು ಸೆಕೆಂಡ್ ಟೆಂಪಲ್, ಶ್ರೀ ಭಗವಾನ್ ಶ್ರೀ ಪಾರ್ಶ್ವನಾಥ ಸ್ವಾಮಿ. ಎಲ್ಲರೂ ನೋಡಿ, ಕಣ್ತುಂಬಿಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾವು ಸೆಕೆಂಡ್ ಟೆಂಪಲ್ ನ ಕಂಪ್ಲೀಟ್ ಮಾಡ್ಕೊಂಡ್ ಬಂದಿದೀವಿ. ಈಚೆ 3ನೇ ಟೆಂಪಲ್ಗೆ ಹೋಗೋಣ ಬನ್ನಿ. ನೋಡಿ, 3ನೇ ಟೆಂಪಲ್ ಶ್ರೀ ಭಗವಾನ್ ಶ್ರೀ ಪಾರ್ಶ್ವನಾಥ ಸ್ವಾಮಿ. ಇದು ಪಾರ್ಶ್ವನಾಥ ಸ್ವಾಮಿದು 2ನೇ ಅವತಾರ.
ನಾವು ಕಟ್ಟೆ ಕಡೆಯಾಗಿ ನಾವು ಬೆಂಗಳೂರಿಂದ ಬಂದಿರೋದೆ ಈ ಸ್ಥಳ ನೋಡ್ಬೇಕು ಅಂತ. ಕೊನೆಯದಾಗಿ ನೋಡಕ್ ಹೋಗ್ತಾ ಇದೀವಿ, ಹೊರಗಡೆ ಬನ್ನಿ. ನೋಡಿ ಫ್ರೆಂಡ್ಸ್, ವ್ಯೂಸ್ ಯಾವ ತರ ಇದೆ ಅಂತ ನೋಡಿ, ಸಖತ್ತಾಗಿದೆ ನೋಡೋದಕ್ಕೆ. ಎಲ್ಲರೂ ಬನ್ನಿ, ಕುತ್ಕೊಂಡು ಧ್ಯಾನ ಮಾಡಿ. ಬೆಂಗಳೂರದ ಎಷ್ಟು ದೂರದಿಂದ ಬಂದು ನೀವು ಆಯಾಸ ಎಲ್ಲ ಹೊಂಟೋಗ್ಬಿಡ್ಬೇಕು. ಆ ತರ ಧ್ಯಾನ ಮಾಡಿ. ಎಷ್ಟು ತೃಪ್ತಿ ಆಗುತ್ತೋ ಅಷ್ಟು ತೃಪ್ತಿ ಆಗೋವರೆಗೂ ಮಾತಾಡಿ, ಮನಸ್ಪೂರ ನಗಿ, ಏನೇ ಮಾಡಿದ್ರು ಸೈಲೆಂಟ್ ಆಗಿರುತ್ತೆ. ಎಲ್ಲರೂ ಧ್ಯಾನ ಮಾಡಿ. ನೋಡಿ ಫ್ರೆಂಡ್ಸ್, ವ್ಯೂಸ್ ಸಖತ್ತಾಗಿದೆ. ಎಲ್ಲರೂ ನೋಡಿ ಎಂಜಾಯ್ ಮಾಡ್ಬೋದು. ವ್ಯೂಸ್ ಅಂದ್ರೆ ವ್ಯೂಸ್ ನೋಡೋದಲ್ಲ, ನಮ್ ಸಬ್ಸ್ಕ್ರೈಬರ್ಸ್ಗಳು, ನಮ್ ಲೈಕರ್ಸ್ಗಳು ಎಲ್ಲಾರು ನೋಡಿ. ಬೆಂಗಳೂರಿಂದ ದೂರದಿಂದ ನಮ್ಮ ಕರ್ನಾಟಕ ಜಿಲ್ಲೆಯಲ್ಲಿ ಎಲ್ಲಾ ಜಿಲ್ಲೆಯಿಂದನೂ ಬಂದು ನೋಡಿ. ಎಲ್ಲಾರು ನೋಡಿ, ಕಣ್ ತುಂಬ್ಕೊಡಿ, ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಡಿ. ಫ್ರೆಂಡ್ಸ್, ಈ ವ್ಯೂಸ್ ಯಾವ ತರ ಇದೆ ಅಂತ ತೋರಿಸಿ. ಸೂಪರ್ ಆಗಿದೆ. ಬಂದ್ರೆ ವ್ಯೂಸ್ ಮಾತ್ರ ಸಕ್ಕತ್ತಾಗಿ ಎಂಜಾಯ್ಮೆಂಟ್ ಮಾಡ್ಬೋದು. ಹಚ್ಚ ಹಸಿರಿಂದ ಕೂಡಿರ್ತಕ್ಕಂತಹ ನಮ್ಮ ಇಲ್ಲೇ ನೋಡಿ, ಈ ಸ್ವಾಮೀಜಿನ ದರ್ಶನ ಮಾಡಿದ್ರೆ ಎಲ್ಲ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ. ತುಂಬಾ ಚೆನ್ನಾಗಿದೆ ವ್ಯೂಸ್, ಸಖತ್ತಾಗಿದೆ. ಒಳ್ಳೊಳ್ಳೆ ಫಿಗರ್ಸ್ಗಳು ಬಂದಿದ್ದಾರೆ. ನೀವು ನೋಡಿ, ನಿಮ್ ಫಿಗರ್ಸ್ ನ ಕರ್ಕೊಂಡ್ ಬನ್ನಿ. सुंदरी सुंदरी मिती होता ನೋಡಿ ಫ್ರೆಂಡ್ಸ್, ಇದೆ ಜೈನ್ ಟೆಂಪಲ್. ನೋಡಿ ಫ್ರೆಂಡ್ಸ್, ಇದೆ ಜೈನ್ ಟೆಂಪಲ್. ಜೈನರು ಯಾರ್ಯಾರು ಇದಾರೋ ಎಲ್ಲರೂ ಬಂದು ಇಲ್ಲಿ ನೋಡ್ಕೊಂಡು ಸಪೋರ್ಟ್ ಇಲ್ಲ, ಎಲ್ಲರೂ ಬಂದು ತುಂಬಾ ಚೆನ್ನಾಗಿದೆ. ಆದ್ರೂ ಏನೋ ಸಾಧಿಸ್ತೀನಿ ಅನ್ನೋ ಹಠ ಮಾತ್ರ. ಈ ವೈಟ್ ಪಟ್ಟೆ ಏನಿದೆ ಇಲ್ಲಿ ಫುಲ್ ಕೂಲ್ ಆಗಿರುತ್ತೆ. ಆ ಕೂಲ್ ಆಗಿರೋ ಏರಿಯಾದಲ್ಲಿ ವಾಕಿಂಗ್ ಮಾಡ್ಬೇಕು, ಮತ್ತೆ ಧ್ಯಾನ ಕೂತ್ಕೋಬಹುದು. ಧ್ಯಾನ ಮಾಡಿ ಸಂತೋಷವಾಗಿರ್ಲಿ. ಆದಷ್ಟು ಪ್ರೇಮಿಗಳು ಜಾಸ್ತಿ ಬನ್ನಿ, ಈ ಸ್ಥಳನ ಚೆನ್ನಾಗಿ ಇಂಪ್ರೂವ್ ಮಾಡಿ. ನೋಡಿ ಫ್ರೆಂಡ್ಸ್, ಎಲ್ಲರೂ ಜೋಡಿಯಾಗಿ ಬಂದ್ರೆ ನಾವು ಸಿಂಹದ ತರ ಬಂದಿದೀವಿ. ನಮ್ಮಂತವ್ರು ಬ್ಯಾಚುಲರ್ಸ್ಗಳು ಬರ್ತಾ ಇರ್ಬೇಕು, ಈ ತರ ಪ್ಲೇಸ್ಗಳನ್ನ ವಿಸಿಟ್ ಮಾಡ್ತಾ ಇರ್ಬೇಕು. ಎಲ್ಲರೂ ಬನ್ನಿ, ಎಂಜಾಯ್ ಮಾಡೋಣ. ನಮ್ಮ ಮಂದಾರಗಿರಿ ಪರ್ವತ ಇಲ್ಲಿ ನೋಡಿ, ಅಲ್ಲೇನೋ ಹೊಗೆ ಮಾಲಿನ್ಯ ಆಗ್ತಾ ಇದೆ ನೋಡಿ. ಆ ತರ ಎಲ್ಲ ಹೊಗೆ ಮಾಲಿನ್ಯ ಆಗ್ಬಾರ್ದು. ದಯವಿಟ್ಟು ಏನೋ ಮಾಡಿದ್ದಾರೆ ಅನ್ಸುತ್ತೆ, ಹೊಗೆ ಮಾಲಿನ್ಯ ಆಗ್ತಾ ಇದೆ. ಅಲ್ಲಿ ದಯವಿಟ್ಟು ಈ ನ್ಯೂಸ್ ಅವರು ಇದನ್ನ ಕವರ್ ಮಾಡಿ ಆದಷ್ಟು ಬೇಗ ಪತ್ತೆ ಹಚ್ಚಿ ಅಲ್ಲಿ ಏನಾಗಿದೆ ಅಂತ ಕಂಡಿಡ್ದು ಫೈರ್ ಇಂಜಿನ್ ನ ಕಳಿಸಿ ಬೆಂಕಿನ ನಂದಿಸ್ಬೇಕು. ಈ ತರ ಹೊಗೆ ಮಾಲಿನ್ಯ ಎಲ್ಲ ಮಾಡಿದ್ರೆ ಸುತ್ತಮುತ್ತ ಎಲ್ಲ ಪರಿಸರ ಎಲ್ಲ ಹಾಳಾಗುತ್ತೆ. ಇಲ್ಲಿ ಮಂದಾರಗಿರಿ ಪರ್ವತ ನೋಡೋದಕ್ಕೆ ತುಂಬಾ ಸುಂದರವಾಗಿದೆ. ನೋಡಿ, ಅಲ್ಲಿ ಕಾಣ್ತಾ ಇದೆ ನೋಡಿ, ನಮ್ಮ ಮಂದಾರಗಿರಿ ಪರ್ವತದ ನದಿ, ಚಿಕ್ಕ ನದಿ ಅಂತ ಹೇಳ್ಬೋದು. ಸಖತ್ತಾಗಿದೆ. ಬನ್ನಿ, ಎಂಜಾಯ್ಮೆಂಟ್ ಮಾಡಿ. ಈ ಸುತ್ತಮುತ್ತ ವ್ಯೂಸ್ ನೋಡೋದಕ್ಕೆ ಬೆಳಗ್ಗೆನೆ ಎದ್ದು ಬನ್ನಿ, ಎಲ್ಲ ಸಖತ್ತಾಗಿರುತ್ತೆ. ತುಂಬಾ ಎಂಜಾಯ್ಮೆಂಟ್ ಮಾಡ್ಬೋದು. ಆದ್ರೂ ಸಖತ್ತಾಗೆ ಎಲ್ಲ ಲವರ್ಸ್ಗಳ ಜೊತೆನೆ ಬಂದಿದ್ದಾರೆ. ಆಲ್ಮೋಸ್ಟ್ ಇವತ್ತು ಸಂಡೇ ಆಗಿರೋದ್ರಿಂದ ನಾವು ಮಾತ್ರ ಸಿಂಹ ಆಗಿ ಬಂದಿದೀವಿ. ಎಲ್ಲರೂ ಬಂದು ಲವರ್ಸ್ಗಳ ಜೊತೆನೆ ಆದಷ್ಟು ಜನ ಜಾಸ್ತಿ ಬನ್ನಿ. ಯಾಕೆ ಅಂದ್ರೆ ಈ ತುಂಬಾ ಸುಂದರವಾಗಿರೋ ಲವರ್ಸ್ಗಳು ಬಂದ್ರೆ ಇಲ್ಲಿನ ವ್ಯೂಸ್ ಸಖತ್ತಾಗಿ ಕಾಣುತ್ತೆ. ಅವ್ರಿಗೂ ಚೆನ್ನಾಗಿ ತೋರಿಸ್ಬೋದು. ನೋಡಿ, ಅಲ್ಲಿ ಕಾಣ್ತಾ ಇದಾರೆ ನೋಡಿ, ಅಲ್ಲಿ ನೋಡಿ ನದಿ ಪಕ್ಕ ಲವರ್ಸ್ಗಳು ಮೀಟ್ ಮಾಡ್ತಾ ಇದ್ದಾರೆ, ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಎಲ್ಲ ಚೆನ್ನಾಗಿ ಮಾಡ್ಕೋತಾ ಇದ್ದಾರೆ. ವ್ಯೂಸ್ನ ಚೆನ್ನಾಗಿ ನೋಡಿ ಎಂಜಾಯ್ಮೆಂಟ್ ಮಾಡಿ. ಥ್ಯಾಂಕ್ ಯು.